ನಮ್ಮ ಪೆಟ್ರೋಲ್ ಹೊಡೆದೋಗ್ಬಿಟ್ಟಿದೆ. ಯಸ್, ಕಾಶ್ಮೀರ ಟು ಕನ್ಯಾಕುಮಾರಿ ಭಾರತ್ ಇಸ್ ಒನ್. ಓ ಮೈ ಗಾಡ್, ಹೆವಿ ಸ್ನೋಫಾಲ್ ಆಗ್ತಾ ಇದೆ. ದಲ್ದ ಪರೋನೈ. ಓ ಶಿಟ್. ಹೇ ಅರ್ಜುನ, ಯಾಕೆ ಹಿಂಗೆ ಮಾಡಿದ್ ನೀನು? ಮತ್ತೆ ನಂದ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಬೈಸ್ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ಪ್ರಾಪರ್ ಲಡಾಖ್ ಸರ್ಕ್ಯೂಟ್ ಶುರು ಆಗ್ತಾಯಿತ್ತು ಗುರು. ಪ್ರಾಪರ್ ಲಡಾಖ್ ಸರ್ಕ್ಯೂಟ್ ಅಂದರೆ ಇವತ್ತಿಂದ ನಾವು ಯಾವ್ಯಾವುದು ಹೈಯೆಸ್ಟ್ ಮೋಟರಬಲ್ ಪಾಸ್ ಇದೆಯೋ ಅದನ್ನೆಲ್ಲ ಕಾನ್ಕರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಮಿಗ್ಲಾ ಬಿಟ್ಟು ಮಿಗ್ಲಾಗಿನ ಪಬ್ಲಿಕ್ಕಿಗೆಲ್ಲೋ ಇಲ್ಲ. ವಿ ಕಾಂಟ್ ಗೋದೆ. ಕೆಳಗಡೆ ಎಲ್ಲ ಬ್ಯಾಗ್ ಕಟ್ತವ್ರೆ. ನಾವೆಲ್ಲ ಬ್ಯಾಗ್ ಕಟ್ಟಿ ಬಂದ್ಬಿಟ್ಟು ಫೈನಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವಿವಾಗ ಹೋಗ್ತಿರೋದು ಬಂದ್ಬಿಟ್ಟು ನುಬ್ರಾ ವ್ಯಾಲಿಗೆ ವಯಾ ಕಾರ್ದುಂಗ್ಲಾ. ಸೆಕೆಂಡ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಹೋಗ್ತಾ ಇದ್ದೀವಿ. ಅಲ್ಲಿ -5 ಇದೆ ಅಂತೆ ಇವಾಗ ಟೆಂಪ್ರೇಚರು. ಸ್ನೋಫಾಲ್ ಕೂಡ ಆಗ್ತಾಯಿತ್ತಂತೆ. ನೋಡೋಣ ಹೆಂಗಿರುತ್ತೆ ಅಂತ. ಸ್ನೋಫಾಲ್ ಆಗೋ ಚಾನ್ಸಸ್ ಇದೆ ಇವತ್ತು. ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಆದರೆ ನಮ್ಮ ಅದೃಷ್ಟ. ಎಲ್ಲರೂ ಬಿಸಿನೀರು ಕುಡ್ಕೊಂಡು ರೆಡಿ ಆಗ್ತವ್ರೆ. ರೆಡಿ. ನಮ್ಮ ದೀಪಕ್ ಬ್ರೋ ರೆಡಿ ಆದರೆ ಎಲ್ಲ ರೆಡಿ. ನಮ್ಮ ಸಾತ್ವಿಕ್ ಬ್ರೋ ರೆಡಿ. ಇಲ್ಲೆಲ್ಲ ರೈನ್ ಲೇಯರ್ಸ್ ಹಾಕ್ಯಂತವ್ರೆ. ಅಲ್ಲೊಬ್ಬ ಅವನೇ. ಆಯಿತು, ತೋರಿಸಿದ್ದೀನಿ. ಗಾಡಿಗಳೆಲ್ಲ ಕೋಡ್ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದೀವಿ ಆಲ್ರೆಡಿ. ಈ ಹೆಲ್ಮೆಟ್ ನೋಡಿ ಎಲ್ಲಿಟ್ಟವ್ರೆ, ಸೆಂಟ್ರ್ ರೋಡಲ್ಲಿ. ಪೆಟ್ರೋಲ್ ಕ್ಯಾನು, ನಮ್ಮ ಅರ್ಜುನಂಗೆ ಪೆಟ್ರೋಲ್ ಕ್ಯಾನ್ನ ಈ ಥರ ಟೈಮ್ ಮಾಡಿದ್ದೀನಿ. ಸ್ಟಡಿಯಾಗಿ ನಿಂತೈತೆ, ಪರವಾಗಿಲ್ಲ. ಅದು ಬಿಟ್ಬಿಟ್ಟು ಆಲ್ ಸೆಟ್ ಫಾರ್ ಅಡ್ವೆಂಚರ್. ನೆನ್ನೆ ಅರ್ಜುನನ್ನು ವಾಶ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಮಳೆ ಬಂತು. ಅದಕ್ಕೆ ಹೋಗೋಕ್ಕಾಗಿಲ್ಲ. ಅದು ಬಿಟ್ಬಿಟ್ಟು ಆಲ್ ಫೈನ್. ಡಿಸ್ಕಿಟ್ ನೋಡಿ, DISKIT ನುಬ್ರಾ ವ್ಯಾಲಿ. ಇಲ್ಲೇ ಟೀ ಕುಡ್ಕೋಣ ನಾವು. ಅವನ ಹತ್ರ ಇದ್ರೆ ಓಪನ್ ಇದ್ರೆ ಸಿಗಲ್ಲ ರೀ ಚೆನ್ನಾಗಿರೋದು. ನಡಿಯಪ್ಪ, ಎಲ್ಲ ಹಾಕೊಂಡು ರೆಡಿ ಆಗಿ ಅಲ್ಲಿ ನಿಲ್ಸಕ್ಕಾಗುತ್ತಾ? ಯಾಕಾಗಲ್ಲ? ಜಾಕೆಟ್ ಹಾಕೊಂಡಿಲ್ವಲ್ಲ. ಸುಮ್ಮನೆ ನನ್ನ ಟೀ ಎನರ್ಜಿನೇ ಇಲ್ಲ. ಬೈಯಕ್ ಮನ್ಸಾಗ್ತಲ್ಲ. ಚಿಕ್ಕಮ್ಮನ ನಡೆಯೋ ಮಾರೈತೆಲ್ಲ ಟೀ ಕೊಡ್ರಿ, ನಾನು ಇಲ್ಲಿ ತಕ್ಕೊಡ್ರಿ ಒಂಚೂರು. ಅಪ್ಪ ಇದ್ರೊಳಗೈತೆ. ಇದೇ ನೋಡ್ರಪ್ಪ ಲೇ ಸಿಟಿ. ನೆನ್ನೆ ಎಲ್ಲ ಇಲ್ಲೆಲ್ಲ ಸುತ್ತಾಡಿ ಮೈನ್ ಮಾರ್ಕೆಟ್ಗೆ ಹೋಗೋ ರೋಡೇ ಇದು. ಇದೇನೋ ಓಲ್ಡ್ ರೋಡ್ ಅಂತ ಇತ್ತು ಇದ್ರದ್ದು ನೇಮು. ಹಾಂ, ಟೀ ಅಂಗಡಿ ತೆಗ್ದೇ ಇಲ್ಲ ಬಿಡಿ. ಮೂಲ ನಿಂತಿದೆ. ಮೂಲ ರಾಜನ್ ಲೂತ್ರ. ಎಲ್ಲ ಸ್ಟಿಕ್ಕರ್ಸ್ ಗುರು, ಫುಲ್ ಸ್ಟಿಕ್ಕರ್. पूछता हूँ हाँ क्या ಆಟ್ರ ಟೇಸ್ಟ್ ಆಫ್ ಟಿಬೆಟ್ ಅಂತ ಐತೆ ರೆಸ್ಟೋರೆಂಟ್ ಅನ್ಸುತ್ತೆ. ತಿನ್ಬಿಡೋಣ. ಕೇಳ್ಕೆ ಬರೋಗೆ ಐತ ಅಂತ, ओपन आयता ಅಂತ. हाँ भैया रास्ते में खाने को कुछ मिलेगा? नॉर्थ पुरी में मिलेगा. नॉर्थ? कितना किलोमीटर है? 60 किलोमीटर. 60 किलोमीटर से कुछ नहीं. उससे पहले और एक है छोटा सा. हाँ इसी की मिलेगा वहाँ. ठीक है, ಚಿಕ್ಕದು ಸಿಗುತ್ತೆ ಅಂತೆ. ಅದು ಬಿಟ್ಟು 60. ಎಲ್ಲ ಫ್ಯೂಲ್ ಹಾಕ್ಸ್ಬೇಕಲ್ಲ ಫಸ್ಟ್ ಟೈಮು, ಅದಕ್ಕೆ ಫಿಗರ್ ಔಟ್ ಮಾಡ್ತಾವ್ರೆ. ಏನು 2 ಕಟ್ಟಿದ್ರೆ ಈ ಕಡೆ ಇದ್ರ ಮೇಲೆ ಆ ಕಡೆ ಒಂದು ಇಡ್ಬೋದು ಅಂತ. ಎಲ್ಲರದು ಸರ್ಕಸ್ ಮುಗಿತಾ? ರೆಕಾರ್ಡ್ ಆಗ್ತೈತಿ. ಯಾರು ಹುಡುಗಿ ಇನ್ಸ್ಟಾಗ್ರಾಮ್ ID ಕೇಳ್ಬೇಕಂತೆ, ಆ ಥರ ವಿಡಿಯೋ ಮಾಡ್ಬೇಕಂತೆ ಅಣ್ಣಂಗೆ. ಏನೇನು ಬೈಕೆ ನೋಡಿ ಯಾರ್ಯಾರಿಗೆ. ಹಾಂ ಅದು ಒಂದು ಏನಾದ್ರು ಆಗಬಹುದು ಅಂತ. ಆದ್ರೆ ಓಕೆ, ಆಗಿಲ್ಲ ಅಂದ್ರೆ ಬೇಡ. ಹಿಂಗೆ ಹಾಕ್ರೆ ಜಾರುತ್ತೆ, ಒಳಗಡೆಯಿಂದ ತಗೊಳ್ಳೋ. ಸಾಕು ಬಿಡ್ರೋ, ಬೀಳಲ್ಲ ಅದೇನು. ಹಳೆ ಹುಲಿ 150cc ಹೆಂಗೆ ಹೇಳಿಬಿಡ. ಅಣ್ಣನ್ನು ಸೇರಿಸಿ ಎಲ್ಲ ಲಗೇಜ್ ಅಣ್ಣನ ಗಾಡಿಗೆ ಹಾಕಿದ್ರಿ.
ಮಚ್ಚ ಇಲ್ಲೇ ಸುತ್ತರಿಸಿ ಮಚ್ಚ ಇದನ್ನ ಇದ್ರೊಳಗಿಂದ ಸುತ್ತರಿಸಿ ಇದಕ್ಕೆ ಹಿಂಗೆ ಕಟ್ಟಿರ್ತೀನಿ. ಒಂದು 25 ಗಾಡಿ ಹೋದು ಫೋಟೋ ತಗೊಂಡು ಹೋಗ್ಬಿಟ್ರಿರಪ್ಪ, ಮತ್ತೆ ಖಾಲಿ ಬಿಟ್ಟಿರಿ ನಾವು ಬಂದಾಗ. ಚಲೇ ಹಬ್ಬ ತಿರ್ಸ್ತೀನಿ ರೀ, ಕಾಣಿಸಲ್ಲ. ಇಲ್ಲಕ್ಕ ಬಂದೆ. ಲೈಟಾಗಿ ತಿಂಡಿ ಎಲ್ಲ ತಿನ್ಕೊಂಡ್ರಪ್ಪ. ಮುಂದೆ ಆ ಪೆಟ್ರೋಲ್ ಬಂಕಲ್ಲಿ ಕೇಳಿದ್ನಲ್ಲ 60 ಕಿಲೋಮೀಟ್ರ್ ಏನೂ ಸಿಗಲ್ಲ ಅಂದರು. ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು, ಎನರ್ಜಿ ಬೇರೆ ಫುಲ್ ಲೋ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ಕೊಂಡು ಇವಾಗ ಹೊರಟಿದ್ದೀವಿ. ಇಲ್ಲೊಂದು HP ಐತಲ್ರಿ, ಇಲ್ಲೊಂದು HP ಐತೆ ಪೆಟ್ರೋಲ್ ಬಂಕು ಒಂದೇ. ಹಾಂ, ಇವಾಗ ನಮಗೆ ಕಾರ್ದುಂಗ್ಲಲ್ಲಿ ಸ್ನೋಫಾಲ್ ಆಗೋ ಚಾನ್ಸಸ್ ಇದೆಯಂತೆ. ಸೊ 12 ಗಂಟೆಗೆಲ್ಲ ಸ್ನೋಫಾಲ್ ಆಗುತ್ತೆ ಅಂತ ವೆದರ್ ರಿಪೋರ್ಟ್ ಇದೆ ಪ್ರೆಸೆಂಟ್ಲಿ. ಅಲ್ಲಿ ಇವಾಗಲೇ -2 ಐತೆ. ಸೊ ಮೈನಸ್ಸಿಗೆ ಹೋದರೆ ಸಾಕು, ಸ್ನೋಫಾಲ್ ಆಗಕ್ಕೆ ಶುರುವಾಗುತ್ತೆ ಆ ಟಾಪ್ಸಲ್ಲೆಲ್ಲ. ಸೊ ಅದಕ್ಕೋಸ್ಕರ ನಾವು ವೆಯ್ಟಿಂಗ್. ನಮಗೂ ಸ್ನೋಫಾಲ್ ನೋಡಬೇಕು ಅಂತ ತುಂಬ ಆಸೆ ಇದೆ ಜೀವನದಲ್ಲಿ ಒಂದ್ಸಲ. ಗ್ಲೌಸು ನಾವು ಯಾವುದೂ ತಗೊಂಬಂದಿರಲಿಲ್ಲ, ಅಂದರೆ ರೈಡಿಂಗ್ ಗ್ಲೌಸ್ ಬಿಟ್ಬಿಟ್ಟು ಡೆಕಾಥ್ಲಾನ್ದು 99 ರುಪೀಸ್ ಒಂದು ಗ್ಲೌಸ್ ಇತ್ತು, ಅದನ್ನು ತಂದಿದ್ವಿ ಅಷ್ಟೇ. ಸೊ ಈ ಗ್ಲೌಸು ಆರ್ಮಿ ಕ್ಯಾಂಪ್ಸ್ ಅಂತ ಇರುತ್ತೆ ಇಲ್ಲಿ, ಆರ್ಮಿ ಸ್ಟೋರ್ ಅಂತ, ಅದರಲ್ಲಿ ಪರ್ಚೇಸ್ ಮಾಡಿದ್ದೀವಿ. 380 ರೂಪಾಯಿನೋ ಬಿತ್ತು ನಮಗೆ, ಜಾಸ್ತಿ ತಗೊಂಡ್ವಿ ಅಂತ. ನೋಡೋಣ ಎಷ್ಟು ಸಸ್ಟೈನ್ ಮಾಡುತ್ತೆ ಚಳಿಯಲ್ಲಿ, ಕಾಪಾಡ್ತದ ನಮ್ಮನ್ನ ಅಂತ ನೋಡುವ. ವಾಟರ್ ಪ್ರೂಫ್ ಅಂತಲೇ ಹೇಳಿದ್ದಾರೆ, ವಾಟರ್ ಪ್ರೂಫಲ್ಲಿ ಅಂದ್ರೂ ವಾಟರ್ ರೆಪ್ಲಿಕೆಂಟ್ ಅಂತೂ ಐತೆ, ನೋಡಿದ್ವಿ ಅದನ್ನು. ಸೊ ಇವಾಗ ಮೈನಸ್ ಹೋಯ್ತು. ಹಾಂ, ವಾಟರ್ ರೆಪ್ಲೆಂಟು -1, 2 ಹೋಯ್ತಿದ್ದೀವಲ್ವಾ, ನೋಡೋಣ ಪಕ್ಕಾ ವರ್ಕ್ ಆಗುತ್ತಾ ಅಂತ. ಇದ್ರೊಳಗಡೆ ಬೇಕಾದ್ರೆ ಒಂದು 99 ಹಾಕ್ಕೋಬೋದು ಇನ್ನೊಂದು. ಸೊ ರೈಡಿಂಗ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಓಡ್ಸೋಕ್ಕಾಗಲ್ಲ ಇವನ್ನ, ನೀವೇನಿದ್ರು ಫುಲ್ಲು ಬೇರೆ ಹ್ಯಾಂಡ್ಗೆ ಹಾಕ್ಕೋಬೇಕು. ಇದ್ರೊಳಗೆ ಬೇಕಾದ್ರೆ ವಾರ್ಮರ್ಸ್ ಇಟ್ಕೋಬೋದು ಅಷ್ಟು ಚಳಿ ಆದರೆ. ಸೊ ನಮಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಷ್ಟು ಚಳಿ ಆಗುತ್ತೆ ಅಂತ. ಈಗ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಾಕ್ಟಿಕಲಾಗಿ ಹೇಳ್ತೀವಿ. ಹಾಂ, ನಾವು ರೈನ್ ಲೇಯರ್ಸ್ ಬೇರೆ ಟಾಪ್ ಹಾಕ್ಕೊಂಡಿಲ್ಲ, ಬರೀ ಬಾಟಮ್ ಮಾತ್ರ ಹಾಕ್ಕೊಂಡಿದ್ದೀವಿ. ನೋಡುವ, ಹಾಕಿಕೊಳ್ಳುವ. ಓಹೋ ಹೋ ಹೋ ಓಹೋ ಹೋ ಹೋ, ಮಳೆ 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 ಸೋನೆ ಬರ್ತೈತೆ ಅಷ್ಟು. ಇಲ್ಲೆಲ್ಲ ಮಳೆ ತುಂಬ ಕಮ್ಮಿ, ರೇರ್ ಕೇಸಲ್ಲಿ ಬರೋದು.
ಯೆಲ್ಲೋ ಬಿಲ್ಡ್ ಚುವಾ ದ ಪ್ಲೇಫುಲ್ ಅಕ್ರೋಬೇಟ್ ಆಫ್ ಲಡಾಕ್ಸ್ ಹೈ ಮೌಂಟೇನ್ ಸ್ಕೈಸ್ ಪ್ರಿಸರ್ವ್ ಪ್ರೊಟೆಕ್ಟ್ ಅಂಡ್ ಪ್ರಾಸ್ಪರ್ ಅಂತೇನೋ ಇತ್ತಪ್ಪ. ಆರ್ಮಿ ಅವ್ರು ನೋಡಿ ಇಲ್ಲೂ ನಿಂತಿದ್ದಾರೆ. ಅವ್ರು ಇಂಥ ತಾವಿಲ್ಲ ಅನ್ನೋ ಥರ ಇಲ್ಲ, ಈ ಕಡೆ ಎಲ್ಲ ಕಡೆ ಇರ್ತಾರೆ. ಅವ್ರದ್ದೇ ಟೆರಿಟರಿ ಇದು, ಅವರು ವಶಪಡಿಸ್ಕೊಂಡಿರೋ ಟೆರಿಟರಿಲಿ ನಾವು ಓಡಾಡ್ತಾ ಇದ್ದೀವಿ. ಇಂಡಿಯನ್ ಆರ್ಮಿ. ಇನ್ನೊಂದು ಯಾವುದು ಐತೆ ಅನಿಸುತ್ತೆ, ಇಂಡಿಯನ್ ಆಯಿಲು. ಲೋವರ್ ಯುವರ್ ಗೇರ್, ಕರ್ವ್ ಈಸ್ ನಿಯರ್. ಓಕೆ ಬ್ರದರ್. ಸ್ನೋಫ್ಲೆಕ್ಸ್ ಬೀಳ್ತದೆ. ಸ್ನೋಫ್ಲೆಕ್ಸ್ ಅಂತಾನೆ ತಾನೆ ಅನ್ನೋದು. ಸ್ನೋಫ್ಲೆಕ್ಸ್ ಬೀಳ್ತೈತೆ. ರೈನ್ ಲೇಯರ್ ಹಾಕಿಬಿಡೋಣ. ದೀಪಕ್ಪುರ ಹಾಕೇಳಿ. ರಾಂದ್ ಹೆಂಗೆ ಅನ್ಸಿದೆ ಫಸ್ಟ್ ಟೈಮ್ ಸ್ನೋಫಾಲು? ಇನ್ನೂ ಬೀಳ್ತೈತೆ ಅಷ್ಟೇ, ಜಸ್ಟ್ ಸ್ನೋ. ಬ್ರೋ ಹೆಂಗೆ ಅನಿಸ್ತೈತೆ ಸ್ನೋ? ಇನ್ನೂ ಆಗಿಲ್ಲ, ಫೀಲ್ ಬಂದಿಲ್ಲ, ಇನ್ನೂ ಬೀಳ್ತಾ ಐತೆ ಲೈಟಾಗಿ. ಚೂರು ಬೆಳ್ಳಿ ನಿಮಗೆ ಕ್ಯಾಮ್ರಾ ಮೇಲೂ ಬೀಳ್ತಾ ಇರಬೇಕು ನೋಡಿ, ಇಲ್ಲಿ ಕಾಣಿಸ್ತಾ ಇತ್ತು. ಓ ಮೈ ಗಾಡ್, ತಣ್ಣಗೈತೈತೆ ಎಲ್ಲ ಕಡೆ. ಹಾಂ, ಅವಾಗ ಲೆನ್ಸ್ ಒರೆಸ್ತಾ ಇರ್ಬೇಕು. ಇವಾಗ ಹೊಡೋಣ ಬನ್ನಿ. ತಗೊಂಡು 6 ತಿಂಗಳಿಗೆ ಅರ್ಜುನಂಗೆ ಸ್ನೋಫಾಲ್ ತೋರಿಸ್ತಾ ಇದ್ದೀವಿ. ಅರ್ಜುನ, ಹೌ ಆರ್ ಯು ಫೀಲಿಂಗ್? ಅಯ್ಯಯ್ಯೋ, ಗ್ಲೌಸ್ ಹಾಕ್ಯಣಕ್ಕಾಯ್ತಾ ಇಲ್ಲ. ಓ ಜಾಸ್ತಿ ಆಯ್ತು ಇವಾಗ ಸ್ನೋಫಾಲ್. ಹಾ, ಲಲ್ಲ 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 ಲಲ್ಲ. ಓ ಟಪ್ರ ನನ್ನ ಮಕ್ಳ ಕೈ ಎತ್ತಲ್ಲ ಏನು? ಟಪ್ರ ನನ್ನ ಮಕ್ಕಳು. ರಾಂಜ್ ಇದಕ್ಕೆ ರೈನ್ ಕವರ್ ಹಾಕ್ಲಿಲ್ಲ. ಹೆಂಗಿದಾವೆ ನೋಡಿ ಹಸಗಳಿವು. ಒಂಥರ ಯಾಕಿದ್ದಂಗಿಲ್ವಾ? ಎಲ್ಲ ಮಾಡ್ತಾಯಿದ್ದೀನಿ. ನಾರ್ಮಲ್ ಹಸಗಳು ಗುರು. ಓ, ಅದಕ್ಕೆ ನೇಚರ್ ಬ್ಯೂಟಿ ಅನ್ನೋದು. ಇಲ್ಲಿಗೆ ಏನು ಬೇಕೋ ಅದನ್ನು ದೇವ್ರ ಕೊಟ್ಬಿಟ್ಟಿದ್ದಾನೆ ಎಲ್ಲ. ಓಕೆ. ಓ ಮೈ ಗಾಡ್, ಸ್ನೋಫಾಲ್ ಏನು ಸಖತ್ತಾಗಿ ಅನಿಸ್ತೈತೆ ಗೊತ್ತಾ? ಕ್ರೇಜಿ ಆಗೈತೆ. ಅವರ್ ಗೋಲ್ಸ್. ಹಾಂ ಆನ್ ಆಗೈತೆ. ಇಲ್ಲೇನು ಮೋಸ್ಟ್ಲಿ ಪರ್ಮಿಟ್ ತೋರಿಸ್ಬೇಕಾ? ಪೊಲೀಸ್ ಚೆಕ್ ಪೋಸ್ಟ್ ಸೌತ್ ಫುಲ್ಲು. ಏನೂ ಇಲ್ಲ ಅನಿಸುತ್ತೆ. ಓ ಮೈ ಗಾಡ್, ಲೈಫಲ್ಲೇ ಫಸ್ಟು ಸ್ನೋಫಾಲು. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತ ಡ್ರೀಮ್ ಕಂಡಿದ್ವಿ ಅಷ್ಟೇ. ಇವತ್ತು ಟ್ರೂ ಆಗ್ತೈತೆ ಅದು. ವಿ ಆರ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್. ಈ ಫೀಲಿಂಗ್ ಎಲ್ಲ ಈ ಫೀಲಿಂಗ್ ಏನು ಗೊತ್ತಾ? ಯಾರು ಇದ್ರ ಬಗ್ಗೆ ಕನ್ಸ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಹೆಂಗೆ ಆಗ್ತಿರ್ಬೋದು ಇದ್ರ ಫೀಲ್ ಅಂತ. ಸೊ ನಾರ್ಮಲಾಗಿ ಕ್ಯಾಶುವಲಿ ನೋಡಿದ್ರೆ ಇದಕ್ಕೆ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗಿದ್ದಾರೆ ಅಂತಲೇ ಅನ್ಸೋದು. ಸೊ ಅವಾಗ ಕ್ಯಾಮ್ರಾ ಕ್ಲೀನ್ ಮಾಡ್ತಾ ಇರ್ತೀನಿ, ಡೋಂಟ್ ಮೈಂಡ್. ಯಾಕೆಂದರೆ ಸ್ನೋ ಬಿದ್ದರೆ ಅಲ್ಲಿ ಲೆನ್ಸ್ ಮೇಲೆ ಸೊ ನಿಮಗೆ ವ್ಯೂ ಕರೆಕ್ಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಮುಂದೆ ಫಾರಿನರ್ಸ್ ಹೋಯ್ತವ್ರೆ 3 ಜನ ಹಿಮಾಲಯನಲ್ಲಿ. ಹಸುಗಳು ಮೇಯೋಕೆ ಎಲ್ಲಿಗೆ ಹೋಗೋ ನೋಡಿ, ಅದಕ್ಕೆ ಎಷ್ಟು ಮೇವು ಹೋಯ್ತೋ ಏನೋ. ಅಲ್ಲಿ ನೋಡಿದ್ರೆ ನಮಗಂತೂ ಗ್ರೀನ್ ಕಾಣಿಸ್ತಾ ಇಲ್ಲ. ಇದ್ದು ಅರ್ಜುನ ಇದ್ದು ಬೇಕಿರೋದು. ನಮ್ಮ ಅರ್ಜುನದಲ್ಲಿ ಎಲ್ಲಿಗೆ ಅಂತ ನಂಬರ್ ಬಂದಾಗಲೇ ನಾವು ಫಿಕ್ಸ್ ಆಗೋದ್ವಿ. ನಮ್ಮ ಅರ್ಜುನದಲ್ಲಿ ನಾವು ಲಡಾಖ್ ಮಾಡ್ತೀವಿ ಅಂತ ಆ ಥರ ಮ್ಯಾನಿಫೆಸ್ಟ್ ಮಾಡಿದ್ವಿ. ಸೊ ಲಡಾಖ್ ಹೋಗಲೇಬೇಕು ಈ ವರ್ಷ ಅಂತ. ಅಂದರೆ ಗಾಡಿ ತಗೊಂಡ ತಕ್ಷಣ ಫಿಕ್ಸ್ ಆಗಿಬಿಟ್ವಿ. ಕನ್ಯಾಕುಮಾರಿ ಭಾರತ್ ಈಸ್ ಒನ್. ಯಸ್, ಕಾಶ್ಮೀರ ಟು ಕನ್ಯಾಕುಮಾರಿ ಭಾರತ್ ಈಸ್ ಒನ್. ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಬಾಯ್ಸ್. ಹಾಂ, ಬಿದ್ದೈತೆ. ನಿಲ್ಲುತ್ತಾ? ಆದರೆ ಅದು ಹೊಡ್ಕೊಂಡೈತಿ. ಇವಾಗ ಸ್ವಲ್ಪ ಓಪನ್ ಆಗೈತೆ, ಸ್ವಲ್ಪ ಮೇಲೆ.
ಲೀಕ್ ಆಗುತ್ತಾ? ಹಾಂ ಲೀಕ್ ಆಗುತ್ತೆ ಇವಾಗ. ಇದು ಬೀಳಲ್ಲ ಬಿಡಿ. ಹಾಂ ಎಲ್ಲ ಟ್ಯಾಂಕಿಗೂ ಹಾಕು ಸ್ವಲ್ಪ ಸ್ವಲ್ಪ. ಹೌದಾ? ಬಿಡು. ಇಲ್ಲ ರೀ ಅಷ್ಟೊಂದೇನು ಹೋಗಲ್ಲ, ಒಂದು ಸ್ವಲ್ಪ ತೂತ ಅಷ್ಟೇ ಅದು. ಇದಪ್ಪ ಪ್ಲಾಸ್ಟರ್ ಅಂಟಲ್ಲ ಇವಾಗ ಅದಕ್ಕೆ. ಪ್ಲಾಸ್ಟರ್ ಬೇಕಾ ಬ್ಲಾಕ್ ಕಲರ್? ಅದು ನಿಲ್ಲಲ್ಲ ಬ್ರೋ ಇವಾಗ ಪೆಟ್ರೋಲಿಗೆ. ಈಗ ಚಲ್ತೈತೆ ನೋಡಿ, ಹಿಂಗೆ ಆರ್ಸಿರ್ ಚಲ್ಲುತ್ತೆ. ಅಷ್ಟೇ ಎಲ್ಲ ಟ್ಯಾಂಕಿಗೂ ಸ್ವಲ್ಪ ಸ್ವಲ್ಪ ಹಾಕು. ಇಟ್ಕೊಡು ಚೆನ್ನಾಗಿದ್ರೆ. ಈ ಕಡೆ ಇದು ಬರಲ್ಲ ಈಗ ಅರ್ಧ ಅಲ್ಲಿ. ಓಪನ್ ಮಾಡಿ ಎಲ್ಲ ಓಪನ್ ಮಾಡಿ. ಅವ್ರ ಹತ್ರ ಅವ್ರು ಬರ್ತಾರೆ. ಇಲ್ಲಿ ಹೊಡೆದೋಯ್ತು ನೋಡು. ಹಾಂ ಅದು ಅಷ್ಟು ಮಾತ್ರ ಹಾಕಿ ಇಟ್ಕೊಳ್ಳಿ ಅದರಲ್ಲಿ. ನೋಡೋಣ. ಬೇಕಾದ್ರೆ ಚೆಲ್ಲಲ್ವಾ ಮತ್ತೆ? ಬೇಕಾದ್ರೆ ಚೆಲ್ಲಲ್ವಾ? ಸಿಕ್ತಾ? ಹಾಂ ಅಲ್ಲೇ ಇಟ್ಟಿದ್ದೀನಿ. ನೀವು ತೆಗೆದಿಟ್ರಲ್ಲ ಇಲ್ಲಿಗೆ. ಇಲ್ಲ ಐತಲ್ಲ, ಕರೆಕ್ಟಾಗಿ ಕಟ್ಟಿದ್ದು. ಒಂದ್ಸಲ ನೀಟಾಗಿ ಕೂತಿತ್ತು. ಅದೇ ಹೆಂಗ್ ಬಿತ್ತು ಅಂತ ಗೊತ್ತಿಲ್ಲ, ಹೆಂಗ್ ಬಿಚ್ಕೊಂಡೈತೆ ಅಂತ. ಸ್ಲಿಪ್ ಆಗೈತೆ. ನಾನು ಹೇಳ್ದೆ ಕಟ್ಟು ಅದ್ಲ ಈ ಕೆಳಗಡೆ ಕಟ್ಟಿಡ ಅಂತ. ಮೇಲ್ಗಡೆ ಕಟ್ಟಿದ್ದಿಲ್ಲ ನೀವು? ಮೇಲ್ಗಡೆನೂ ಕಟ್ಟಿದ್ದೆ. ದಾರನೇ ಬಿಚ್ಕೊಂಡಿರೋದು ಹಂಗಾರೆ? ಇಲ್ಲ. ಲೂಸ್ ಆಗಿದೆ. ಓ ಮೈ ಗಾಡ್, ಹೆವಿ ಸ್ನೋಫಾಲ್ ಆಗ್ತಾ ಇದೆ. ನಮ್ಮ ಪೆಟ್ರೋಲ್ ಹೊಡೆದೋಗ್ಬಿಟ್ಟಿದೆ ಬ್ರೋ. ಇನ್ನ ನಿಮ್ದು ಹಾಕೇಳಿ ಬ್ರೋ, ನಿಮ್ದು ಹಾಕೇಳಿ. ಬ್ರೋ ತಗೊಂಬನ್ನಿ ಇಲ್ಲೇ. ನಿಮ್ಮ ಸ್ಪೆಕ್ಸ್ ಇಲ್ಲಿ ಇಟ್ಟಿರಲ್ಲ, ಇಲ್ಲಿ ಇಟ್ಟಿರ್ತೀನಿ. ಓಪನ್ ಮಾಡಿ ಬೇಗ. ಹಾಂ ಎಷ್ಟೈತೆ? ಹಾಂ ಕ್ಲೋಸ್ ಮಾಡಿ. ಹಾಂ ಬನ್ನಿ. ರಾನ್ ಹಿಂಗೆ ಇಟ್ಕೊಂತೀರಾ ಈ ಕಡೆಗೆ? ಹಿಂಗೆ ಇಟ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ತುಳುಕೀರ್ ಚೆಲ್ಲುತ್ತೆ. ಇಲ್ಲೈತೆ ಪೆಟ್ರೋಲು. ಹಾಂ ಯಾರ್ದಕ್ಕೂ ಬಿಡುವಂತೆ. ಎಮ್ಸಿಲ್ ತಂದ್ವಾ? ಎಮ್ಸಿಲ್ ಹಾಂ ಎಮ್ಸಿಲ್ ತಂದಿಲ್ಲ ಅನ್ಸುತ್ತೆ ಕಣ. ಹೌದಾ? ಎಮ್ಸಿಲ್ ಈಗ ಬೇಡ, ಅಲ್ಲಿ ಹಾಕೋಣ. ಇನ್ನೊಂದು ಸಲ ಒಂದು 50 ಕಿಲೋಮೀಟ್ರ್ ಹೋದ್ಮೇಲೆ ಪೆಟ್ರೋಲ್ ಹಾಕಿ ಖಾಲಿ ಮಾಡೋಣ. ಅಯ್ಯೋ ಕಮಾನ್ ಕೀಯಲ್ಲಿಟ್ಟನಪ್ಪ. ಸಾತ್ವಿಕ್ ಬ್ರೋ, ನಿಮ್ಮ ಸ್ಪೆಕ್ಸ್ ಅಲ್ಲೇ ಇಟ್ಟಿದ್ದೀನಿ. ಸಿಕ್ತಾ? ಓಕೆ ಚಲೆ. ಅರ್ಜುನ ಯಾಕೆ ಹಿಂಗೆ ಮಾಡಿದ್ದು ನೀನು? ಮತ್ತೆ ನಂದ ರಾಂಜ್ ಹೆಂಗೆ ಹೇಳ್ಬಿಟ್ಟೆ ನೋಡ್ರಿ. ಹಾಂ ಹೌದಾ? ಹೂ ನೋಸ್. ಇಲ್ಲಿ ನೋಡುಗರು, ಉಪ್ಪು ಥರ. ಇಲ್ಲಿ ನೋಡಿ. ಅಯ್ಯೋ ರಾಮ, ಅಬ್ಬಾ. ಒಂದು ನಿಮಿಷ ಅಲ್ಲಿ ಬರ್ತೀನಿ. ಹಾಂ ಬನ್ನಿ. ಹಾಂ ಹತ್ತಿ. ನಿಧಾನ ಮೇಲೆ. ಹಂಗೆ ಇಟ್ಕೊಳ್ಳಿ ಸಾಕು. ಓಪನ್ ಆಗೈತಲ್ಲ. ಅದನ್ನ ಆಪೋಸಿಟ್ ಸೈಡ್ ಈ ಕಡೆಗೆ ಬಗ್ಸ್ಕೊಳ್ಳಿ ಒಂಚೂರು. ಸಾರಿ ಬಂಗಾರಿ, ಎಕ್ಸ್ಟ್ರಾ ಕೆಲಸ ಕೊಡ್ತಿರೋದಕ್ಕೆ. ದಾರ ಎಲ್ಲಿ ಇಟ್ರಿ? ಹಗ್ಗ. ಓಕೆ
ಗುಡ್ ಗರ್ಲ್. ಓ ಇಲ್ಲಿ ನೋಡು ಗುರು, ಸ್ನೋನಾ ಒಳ್ಳೆ ಸ್ನೋ ಎಂಜಾಯ್ ಮಾಡೋ ಟೈಮಲ್ಲಿ ನಮ್ಮ ಪೆಟ್ರೋಲ್ ಕ್ಯಾನು ಕೈಗೆ ಕೊಟ್ಬಿಡ್ತು. ಯೇ ಮಚ್ಚ ವೈಸರ್ ಓಪನ್ ನೋಡು. ಹಾ ಹಾಂ ಅಲ್ಲಿ ಯಾರೋ ಇದ್ದಾರೆ ಕಣ, ಲೇಡೀಸಾ? ಅಲ್ಲ. ಹಾಂ ಹ್ಞೂ ಇರಲಿ ತಗೊಳ್ಳಿ. ಓಯ್ಯೋ ನಿಲ್ಲಲ್ಲ ಅನ್ಸುತ್ತೆ ಇಲ್ಲಿ. हाँ निलते। हाँ सर बेंगलुरु से आया हमने। हाँ हाँ बेंगलुरु से लिया। ये नहीं ये इधर से लिया। नहीं हाँ गाड़ी बेंगलुरु से लिया हमने। बहुत दूर से है। हाँ पानी है उसमें, पानी खाली कर दो। हाँ ठीक है ठीक है। वो क्या लीकेज हुआ क्या? हाँ वो क्या गिरा गया है, गिरा दिया वो फानल है हमारा पास। हाँ डाल दो ठीक है। इसको कुछ नहीं क्या डालने? फानल है और बहुत दूर में है। डाल दो डाल दो। उधर उधर हाँ हिरी हाँ डाल दो परो नहीं। E20 ಇದು ಇವಾಗ E100 ಆಗುತ್ತೆ ಗಾಡಿ ಗಿರಾ ಕ್ಯೂ ಗಿರಾ ಏ ಗಿರಾ ಕ್ಯೂ ಗಿರಾ ಏನಾಯ್ತು ಸ್ಟ್ಯಾಂಡ್ ಒಳಗೋಯ್ತಾ ಏನಾಗಿಲ್ಲ ಅಲ್ವಾ ಸ್ಟ್ಯಾಂಡ್ ಅದು ಮಣ್ಣೈತಲ್ಲ ಅದಕ್ಕೆ ಇಲ್ಲ ಇಲ್ಲ ಫೋನಲ್ಲಿ ಅಲ್ಲೈತಾ ಇಲ್ಲಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಗಾಡ್ ಮುಂದೆ ಏನೇನು ಕಾಣಿಸ್ತಿಲ್ಲ ಗುರು ವ್ಯೂ ಫುಲ್ಲು ಫಾಗು ಹಾಂ ಹಾಂ ವೈಸರ್ ತೆಗೆದ್ರೆ ಅಂತೂ ಓಡ್ಸೋಕ್ಕೆ ಆಯ್ತಾ ಇಲ್ಲ ವೈಸರ್ ಓಪನ್ ಮಾಡಿದ್ರೆ ಮೊಕ್ಕೆ ಹೊಡೆಯುತ್ತೆ Feeling great! ಹೇಳಿ ಇದೇ ಕಾರ್ದುಂಗ್ಲ ಪಾಸು ಅಲ್ಲೇ ಹಾಕವ್ರಲ್ಲ ಏ ಬ್ಯಾಗು ಅಲ್ಲೊಂದೈತೆ ರೀ ಬನ್ರಿ ಬ್ರಾಂಚ್ ಅಲ್ಲೊಂದೈತೆ ಬನ್ನಿ ಹಾಂ ಸೊ ಅಲ್ಲೊಂದೈತೆ ಬೋರ್ಡ್ ಹಳೆ ಬೋರ್ಡ್ ಅನ್ಸುತ್ತೆ ಮೋಸ್ಟ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಓ ಹೆವಿ ಸ್ನೋಫಾಲ್ ಆಗ್ತೈತೆ ಗುರು ಓ ಶಿಟ್ उठा दो भाई उठा दो थोड़ा स्टैंड चलता ना भाई
ठीक है, थैंक यू. थैंक यू. नहीं लगा है, 1 सेकंड भाई. ಗೊತ್ತಿಲ್ಲ ರಂಜ್ ನೋಡಿ ಇಲ್ಲಿ. ರಂಜ್ ಸ್ಟ್ಯಾಂಡ್ ತೆಗಿ ಬನ್ನಿ. ಹಾಂ ಅಯ್ಯೋ ಇನ್ನೂ ಎಷ್ಟು ಸಲ ಬೀಳಿಸ್ತೀನೋ ಗೊತ್ತಿಲ್ಲ. ಅಮ್ಮ ಓಹೋ ಜಾತ್ರೆ ಆಗೈತೆ ಗುರು. ಫುಲ್ ಹಿಡ್ದಾ ಹಂಗೆ ಬಿದ್ದೋಯ್ತು. ಹಾಂ ಸ್ಲೋ ಡ್ರಾಪ್ಸ್ ಎಲ್ಲ. ಹಾಂ ಯಪ್ಪ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಐತೆ ಗುರು. ನೋಡೋಣ ಯಾವಾಗ ಫ್ರೀ ಆಗುತ್ತೆ ಅಂತ. 5 ನಿಮಿಷಕ್ಕಿಂತ ಜಾಸ್ತಿ ಇರೋಂಗಿಲ್ಲ ಇಲ್ಲಿ. ಆಯಿತಾ? ಹಾಂ ಬನ್ನಿ ಬನ್ನಿ ಸಾಕು. ಅಬ್ಬಾ ಒಂದು ಫೋಟೋ ತಗೊಳಕ್ಕೆ ಎಷ್ಟು ಸರ್ಕಸ್ ಮಾಡ್ಬೇಕು ಗುರು. ಸರ್ಕಸ್ ಮೇಲೆ ಸರ್ಕಸ್ಸು ನಮ್ದ್ರಲ್ಲಿ ನೋಡು. ಓಹ್ ಮಮ್ಮಿ ಅದು ಒಳಗೆ ಹೋಗ್ತೈತೆ. ಹೌವಾ ಓ ಮೈ ಗಾಡ್. ಇಲ್ಲಿ ನೋಡು ಗುರು ವ್ಯೂ. ಅಲ್ಲಿ ಜಸ್ಟು ಸ್ವಲ್ಪ ಬ್ರೇಕ್ ಹೊಡೆದೆ ಅಷ್ಟೇ, ಹಂಗೆ ರೈಟಿಗೆ ಬಾಕಿ ನಮ್ಮ ಕ್ರಾಶ್ ಗಾರ್ಡಿಗೆ ಒಳ್ಳೆ ಕೆಲಸ. ಓಕೆ ಆಯಿತು. ದಿಸ್ ಈಸ್ ದ ಕಾರ್ದುಂಗ್ಲಾ ಟಾಪ್, ದ ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ರೋಡ್. ಓ ಕ್ಯಾಮ್ರಾ ಕೈ ಅಡ್ಡ ಆಗ್ಬಿಟ್ಟೈತೆ. ಸೊ ನಮ್ಮ ಬಾಯ್ಸ್ ಎಲ್ಲೋದ್ರು ಅಂತ ಗೊತ್ತಿಲ್ಲ. ನೋಡಿ ಹಿಂಗಿದೆ ಹಿಂದೆ ನೋಡಿ, ಫುಲ್ಲು ಸ್ನೋ ಅಂದರೆ ಸ್ನೋ. ಹಾಂ ನೋಡಿ ಬ್ರೀತಿಂಗ್ ಎಲ್ಲ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಟೀ ಮಾತ್ರ ಒಣಗ್ತೈತೆ ಲೈಟಾಗಿ. ಸೊ ಕೆಳಗೆ ಹೋಗೋಣ ಅನ್ಸುತ್ತೆ. ನಮ್ಮ ಬಾಯ್ಸ್ನ ಕೇಳ್ತೀನಿ. ಫ್ರಾನ್ಸ್ ಟೀ ಕುಡಿತೀರಾ? ಟೀ ಬೇಡವಾ? ಹಾಂ ಏನಾಗಲ್ಲ, ಅದು ಹೆಂಗಿದ್ರು ನಡೀತದೆ. ಮನೆ ಅಂಥದ್ದೇನು ಇಲ್ಲ. ಹಾಂ ಇಲ್ಲೇ ತರ್ತೀನಿ. ಇದೆಂಗಿದೆ ಗುರು ಕಿಕ್ಕು. ದ ವರ್ಲ್ಡ್ ಹೈಯೆಸ್ಟ್ ಸೆಕೆಂಡ್ ಮೋಟರಬಲ್ ರೋಡಲ್ಲಿ, ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ರೋಡಲ್ಲಿ ಟೀ ಕುಡಿಯೋ ಮಜಾ ಇದೆಯಲ್ಲ, ಏನೋ ಒಂಥರ ಮಜಾ ಐತೆ. ಕ್ರೇಜಿ. ಏ ಅರ್ಜುನ, ಅಪ್ಪಿ ಪಿಯೋಗೆ ಚಾಯ್ ಪಿಯೋಗೆ ಕುಡಿಯ ಕಣ್ಣೆ ಬಿಡೋಕಾಯ್ತಲ್ಲ ಗುರು. ಉಲ್ಟಾ ನಿಲ್ಬೇಕು.